ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್. ಇವತ್ತಿನ ಡೇ ಹೇಗಿತ್ತಂದರೆ, ಬೆಳಿಗ್ಗೆನೇ ಎದ್ದು ಒಂದು ಗ್ಲಾಸ್ ಹಾಟ್ ವಾಟರ್ ಕುಡ್ದಾಗ್ತಿದ್ದಂಗೆ ಏನು ಬ್ರೇಕ್ಫಾಸ್ಟ್ ಮಾಡೋದಂತ ನೋಡ್ತಾ ಇದ್ದೆ. ಸೊ ಬೇಗನೆ ಮಾಡಬೇಕಾಗಿತ್ತು, ಹಾಗಾಗಿ ಲೆಮನ್ ರೈಸ್ ಮಾಡ್ಕೊಂಡಿದ್ದೆ ನಾನು. ಯಾಕಂದರೆ ಸ್ವಲ್ಪ ಆಚೆ ಕೆಲಸ ಇತ್ತು, ನಾನು ಹೋಗಬೇಕಾಗಿತ್ತು, ಆಗಿರೋದ್ರಿಂದ ಬೇಗನೆ ಮಾಡ್ಕೊಂಡಿದ್ದೆ. ಸೊ 5:30 ಆಯಿತು. 5:30 ತನಕ ನನಗೆ ವಿಡಿಯೋ ಏನು ಕವರ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರ್ಬೇಕಾಗಿತ್ತು. ಆ ಟೈಮ್ಗೆ ನಾನು ಸ್ಕೂಲ್ ಹತ್ರ ಹೋಗಿ ಬರಬೇಕಾದ್ರೆ ಮಮ್ಮಿ ನನಗೆ ಚಾಟ್ಸ್ ಬೇಕಂತ ಹೇಳ್ದ ನನ್ನ ಮಗ. ಸೊ ಅಲ್ಲೇ ಅವನಿಗೆ ಪಾನಿಪುರಿ ಮತ್ತು ಒಂದು ಸೇವ್ಪುರಿ ತೊಗೊಂಡು ಇಬ್ಬರೂ ತಿನ್ಕೊಂಬಂದ್ವಿ. ಮನೆಗೆ ಬಂದು ನೋಡಿದ್ರೆ ಮೀಶೋದಿಂದ ಒಂದು ಆರ್ಡರ್ ಇತ್ತು. ಡ್ರೆಸ್ ಬುಕ್ ಮಾಡಿದೆ, ಕುರ್ತೀಸು 2 ತುಂಬ ಚೆನ್ನಾಗಿದೆ. ನಿಮಗೆ ಬೇಕಾದರೆ ನಾನು ಲಿಂಕು ಬಯೋದಲ್ಲಿ ಹಾಕಿರ್ತೀನಿ. ಅದಾಗ್ತಿದ್ದಂಗೆ ಈವ್ನಿಂಗು ತರಕಾರಿ ಏನಿರಲಿಲ್ಲ ಮತ್ತು ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು ಅಂತೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ನನ್ನ ಮಗ ಆಚೆ ಹೋಗೋಣ ಅಂತ ಹೊರಟ್ವಿ. ಆಲ್ರೆಡಿ 7:30 ಆಗಿತ್ತು ನಾವು ಹೊರಟಾಗ, ಮನೆ ಬಿಟ್ಟಾಗ. ಸೊ ಅಲ್ಲಿಂದ ನಾವು ಹೋಗಬೇಕಾದ್ರೇ ಫಸ್ಟು ತರಕಾರಿ ತೊಗೊಂಡ್ವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು. ಆಮೇಲಿಂದ ರಾಯಲ್ ಮಾರ್ಟ್ಗೆ ಹೋಗಿದ್ವಿ, ಸ್ವಲ್ಪ ಗ್ರಾಸರಿ ಎಲ್ಲ ಖಾಲಿ ಆಗಿತ್ತಂತ ಹೇಳಿಬಿಟ್ಟು. ನೀವು ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡು ಗ್ರಾಸರಿ ಮಾತ್ರ ತಗೋ ಅಂತಂದರೆ ನಾನು ಬೇರೆ ಎಲ್ಲನೂ ನೋಡ್ಕೊಂಡು ಕೂತ್ಕೊಂಡಿದ್ದೆ. ನಿಮ್ಗೆ ಗೊತ್ತಿರಬೇಕಲ್ವ ಹೆಣ್ಮಕ್ಳು ಯಾವ ಥರ ಅಂತ ಹೇಳ್ಬಿಟ್ಟು. ಏನು ತೊಗೊಳಕ್ಕೆ ಅಂತ ಹೋಗಿರ್ತೀವೋ ಅದು ಬಿಟ್ಟು ಮತ್ತೆಲ್ಲ ನೋಡ್ತಾ ಇರ್ತೀವಿ. ಸೊ ಹಾಗೆಯೇ ಅಲ್ಲಿ ಕಲೆಕ್ಷನ್ಸ್ ಎಲ್ಲನೂ ಇದೆ. ರೀಸೆಂಟ್ಲಿ ಓಪನ್ ಆಗಿದೆ ರಾಯಲ್ ಮಾರ್ಟ್ ಅಂತ ಹೊಂಗಸಂದ್ರದಲ್ಲಿ. ತುಂಬ ಚೆನ್ನಾಗಿದೆ, ಎಲ್ಲ ಥರದ ಐಟಮು ಇಲ್ಲೇ ಸಿಗುತ್ತೆ. ನಾವು ಯಾವಾಗಲೂ ರೇರ್ಲಿ ಹೋಗೋದು ಬಂದುಬಿಟ್ಟು ನಾವು ಡಿಮಾರ್ಟ್ಗೆ ಹೋಗ್ತಾ ಇದ್ವಿ. ಬಟ್ ಇವತ್ತು ಟೈಮ್ ಇರಲಿಲ್ಲ, ಹಾಗಾಗಿ ನಾವು ರಾಯಲ್ ಮಾರ್ಟ್ಗೆ ಅಂತ ಹೋಗಿದ್ವಿ. ನೀವು ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಪಾತ್ರೆ ತೊಗೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಆ ಸೈಡ್ ಹೋಗಿದ್ದೆ. ಸೊ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ದೆ. ಚೆನ್ನಾಗಿದೆ, MRP ಪ್ರೈಸ್ಗಿಂತನೂ ಕಡಿಮೆ ಅಂತ ಹಾಕಿದ್ದಾರೆ. ಸೊ ಬಟ್ ನನಗೇನು ಅನಿಸಿದ್ದು ಒಂದು ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು ನನಗೆ. ಸೊ ನಾನು ಅಲ್ಲೇನೂ ತೊಗೊಳ್ಳಿಲ್ಲ. ಮತ್ತು ರಿಟರ್ನ್ ಗ್ರಾಸರೀಸ್ ಏನಿತ್ತು ಅದು ಮಾತ್ರ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ ಬೇಗ ಬಂದುಬಿಟ್ಟು ಅಡುಗೆ ಮಾಡಿಕೊಂಡು ಸ್ವಲ್ಪ ಕಲ್ಲಂಗಡಿ ಏನು ತೊಗೊಬಂದಿದ್ದೆ ಅಂತೇಳಿ ನನ್ನ ಹಸ್ಬೆಂಡ್ ಕಟ್ ಮಾಡಿದರು. ಸೊ ತಿಂದುಬಿಟ್ಟು ಊಟನೂ ಆಯಿತು. ಹಾಗೆಯೇ ಒಂದು ರೌಂಡು ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತೇಳಿ ನಾನು ನನ್ನ ಹಸ್ಬೆಂಡು ಮತ್ತು ಮಗ ಹೊರಟ್ವಿ. ಒಂದು 10 ಮಿನಿಟ್ಸು ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಸೊ ಇವತ್ತಿನ ಡೇ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.